ನಮಸ್ತೆ ವೀಕ್ಷಕರೇ, ಮುನಿಸುತ್ತರವೇ ಮುಗುದೆ ಮುಂದುವರೆದ ಭಾಗ. ಅಮ್ಮ, ಇವಳು ನನ್ನ ಕಂಪನಿಯಲ್ಲಿ ನನ್ನೊಟ್ಟಿಗೆ ಕೆಲಸ ಮಾಡುವವಳು. ಈಕೆ ಇರೋದು ಬೆಂಗಳೂರು. ಇವಳ ಮನೆ ಗುಜರಾತಿನ ಸುರತ್ನಲ್ಲಿ. 1 ವರ್ಷದಿಂದ ಲವ್ ಮಾಡುತ್ತಿರುವೆನು. ತುಂಬ ಶ್ರೀಮಂತಳಮ್ಮ. ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳಿದ್ದು ಭಾಗ್ಯಳಿಗೆ ಅರ್ಥ ಆಯಿತೋ ಇಲ್ಲವೋ, ಪ್ರೀತಿಗೆ ಚೆನ್ನಾಗಿ ಅರ್ಥ ಆಯಿತು. ಇರುವ ಒಬ್ಬನೇ ಮಗ, ತನಗಾಸರೆ, ಕಾರಿನಲ್ಲಿ ಬೇರೆ ಬಂದಿದ್ದಾನೆ. ಶ್ರೀಮಂತೆ ಬೇರೆ, ನೋಡಲು ದಾಳಿಂಬೆ ಹಣ್ಣಿನ ತರಹ ಇದ್ದಾಳೆ, ಕೆಂಪು ಕೆಂಪಾಗಿ ಎಂದು ಯೋಚಿಸುತ್ತಾ ಭಾಗ್ಯ, ಏ ಪ್ರೀತಿ, ದೇವರ ಮನೆಯಲ್ಲಿರೋ ದೇವರ ದೀಪಕ್ಕೆ ಎಣ್ಣೆ ಹಾಕಿ ಆರತಿ ತಗೊಂಡು ಬಾರೆ. ಹಾಗೆ ಆರತಿ ಎತ್ತಿ ಬಿಡು. ಈಗ ಯಾರನ್ನು ಕರೆಯಲಿ? ನಾನು ಬೆಲ್ಲ ಸೇರಲ್ಲಿ ಅಕ್ಕಿ ತಂದು ಬಿಡುತ್ತೇನೆ ಎಂದು ಹೇಳುತ್ತಾ, ಬೇಗ ಬೇಗ ಹೋಗು, ಏನು ನಿಂತಿದ್ದೀಯಾ? ಮದುಮಕ್ಕಳನ್ನು ಹೊರಗೆ ಕಾಯಿಸಬಾರದು. ಮೊದಲ ಸಲ ನನ್ನ ಮಗ ಸೊಸೆ ಮನೆಗೆ ಬಂದಿದ್ದಾರೆ ಎಂದು ಹೇಳುವಾಗ ಅವರ ಮನೆಯಲ್ಲೇ ಇದ್ದುಕೊಂಡು ಬಂದವರ ಎದುರು ಪ್ರತಿಭಟನೆ ಮಾಡುವಷ್ಟು ಕಠಿಣಳೂ ಅಹಂಕಾರಿಯೂ ಆಗಿರಲಿಲ್ಲ ಪ್ರೀತಿ. ಏನು ಹೇಳದೆ ತಲೆ ಸುತ್ತುವ ಹಾಗಾಗುತ್ತಿದ್ದರೂ ಓಡಿದಳು ಪ್ರೀತಿ. ಓಡುವಾಗ ಕಾಲು ಎಡವಿ ಹೆಬ್ಬೆರಳು ಗಾಯವಾಯಿತು. ರಕ್ತ ಚಿಮ್ಮಿತು. ಮೊದಲೇ ಮನದ ನೋವು, ಈಗ ಅಸಹಾಯಕತೆ. ಹಾಗೆ ಕಣ್ಣೀರು ಉಕ್ಕಿ ಹರಿಯಿತು. ಆದರೂ ಸಾವರಿಸಿಕೊಂಡು ದೀಪ ತಂದು ಆರತಿ ಬೆಳಗಿ ಕುಂಕುಮ ಇಟ್ಟಾಗ ಭಾಗ್ಯ ನೆಟಿಗೆ ಮುರಿದು ಸೇರನ್ನು ಒದ್ದು ಬಲಗಾಲಿಟ್ಟು ನವದಂಪತಿಗಳನ್ನು ಬರಮಾಡಿಕೊಂಡಳು. ಕುಂಕುಮದ ನೀರನ್ನು ಮನೆ ಮುಂದೆ ಚೆಲ್ಲುವಾಗ ಕುಂಕುಮದಿಂದ ಕೆಂಪಾಗಿದ್ದ ನೀರು ಅದು ಆಕೆಗೆ ಕುಂಕುಮದ ನೀರಿನಂತೆ ಕಾಣಲಿಲ್ಲ. ತನ್ನ ಹೃದಯವನ್ನೇ ಹಿಂಡಿ ಕಲಸಿದ ನೀರಿನಂತೆ ಕಂಡಿತು. ಒಳಗೆ ಬಂದ ಪ್ರೀತಂ, ಏ ಪ್ರೀತಿ, ಕಾರಿನಲ್ಲಿ ಡಿಕ್ಕಿ ಇದೆ ನೋಡು, ಅದರಲ್ಲಿ ನಮ್ಮ ಸೂಟ್ಕೇಸ್ ಇದೆ, ಒಳಗೆ ಎತ್ತಿಡು. ಹೋಗಮ್ಮ ಹೋಗು, ಅದೇನು ಅಂದ ಅಲ್ವಾ, ಅದನ್ನು ಮಾಡು. ಮರು ಮಾತನಾಡದೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಡಿಕ್ಕಿ ತೆರೆಯುವಾಗ ಒಳಗಿನಿಂದ ಮಾತು ಸ್ಪಷ್ಟವಾಗಿ ಕಿವಿಗೆ ಅಪ್ಪಳಿಸಿತು. ಆ ಹುಡುಗಿ ಯಾರು? ಅವಳು ಯಾಕೆ ಅಳ್ತಾ ಇದ್ದಾಳೆ ಎಂದು ಪ್ರೀತಂ ಹೆಂಡತಿ ಹಿಂದಿಯಲ್ಲಿ ಕೇಳುತ್ತಾಳೆ. ಕಾಲು ಎಡವಿ ಗಾಯ ಆಗಿ ರಕ್ತ ಬಂತಲ್ವಾ, ಪಾಪ ನೋವಾಯ್ತೋ ಏನೋ ಎಂದಾಗ ಆಕೆ ಕೇಳುತ್ತಾಳೆ ಹಿಂದಿಯಲ್ಲಿ, ಅವಳು ಯಾರು? ಪ್ರೀತಿಯ ಕಿವಿ ನಿಮಿರುತ್ತದೆ. ಏನು ಅಂತ ಉತ್ತರ ಕೊಡುತ್ತಾನೆ. ನನ್ನನ್ನು ಮದುವೆ ಆಗಬೇಕು ಎಂದು ಇದ್ದವಳು ಅಂತಾನಾ ಎಂದು ಸೂಟ್ಕೇಸನ್ನು ಎಳೆದುಕೊಂಡು ಬರುವಾಗ ಪ್ರೀತಂ ಹೇಳುವ ಮಾತು ಕೇಳಿತು. ಅವಳು ನನ್ನ ಮಾವನ ಮಗಳು, ತಬ್ಬಲಿ. ಅವಳಿಗೆ ಯಾರೂ ಇಲ್ಲ. ಮುದುಕನಿಗೆ ಮದುವೆ ಆಗೋದು ಅಂತ ಇರುವಾಗ ನಾನೇ ಹೋಗಿ ಕರೆದುಕೊಂಡು ಬಂದೆ. ಅಮ್ಮ ಹೇಳಿದಳು ಇಲ್ಲೇ ಇರಲಿ ಅಂತ. ಪೂರ್ ಗರ್ಲ್ ಅಲ್ವಾ ಎಂದು ಹೆಂಡತಿಯನ್ನೇ ಪ್ರಶ್ನೆ ಕೇಳುವಾಗ ಅವಳೊಮ್ಮೆ ಪ್ರೀತಿಯನ್ನು ನೋಡಿದಳು. ಅದು ಭಾವರಹಿತವಾಗಿತ್ತು. ಅಷ್ಟರಲ್ಲಿ ಸೀಮಳ ತಾಯಿ ಆನಂದಿ ಬೇಹನ್, ಅಪ್ಪ ಚಂಪಕ್ ಸೇಠ್ ಕರೆ ಮಾಡಿದರು. ಗುಜರಾತಿ ಭಾಷೆಯಲ್ಲಿ ಮುಟ್ಟಿದೀಯಾ ಎಂದು ಕೇಳಿದಾಗ ಹೌದಮ್ಮ ಎಂದಳು ಸೀಮಾರಾಣಿ. ಹೇಗಿದೆ ಮನೆ ಎಂದು ಆನಂದಿ ಬೇಹನ್ ಕೇಳಿದಾಗ ಇಡೀ ಮನೆ ನಮ್ಮ ಒಂದು ಬಾತ್ರೂಮಿನಷ್ಟಿದೆ, ಅಷ್ಟು ಚಿಕ್ಕದು ಎಂದಾಗ ಆನಂದಿ ಬೇಹನ್, ನಮಗೆ ಮತ್ಲಬ್ ಆ ಹಳ್ಳಿ ಅಲ್ಲವಲ್ಲ, ಪ್ರೀತಂ ಮಾತ್ರ ತಾನೇ, ಅದು ನೀನು ಇಷ್ಟಪಟ್ಟಿರುವುದಕ್ಕೆ. ಬೇಗ ಬನ್ನಿ, ಅಪ್ಪ ಹೊಸ ಮನೆ ತಗೊಂಡಿದ್ದಾರೆ, ಅಲ್ಲಿಗೆ ಗಂಡ ಹೆಂಡತಿ ಶಿಫ್ಟ್ ಆಗಿ ಬಿಡಿ ಬೇಬಿ ಎಂದಾಗ ಓಕೆ ಮಮ್ಮ, ಇಡ್ತೀನಿ ಎಂದಳು ಸೀಮಾರಾಣಿ. ಆನಂದಿಯ ಮಾತಲ್ಲಿ ಪ್ರೀತಂನ ತಾಯಿ ಹೇಗೆ ಇದ್ದಾರೆ, ಪ್ರೀತಂ ಹೇಗಿದ್ದಾನೆ ಎಂಬ ಕಳಕಳಿ ಇರಲಿಲ್ಲ. ಮನೆ ಹೇಗಿದೆ ಎಂಬ ಅಳತೆಗೋಲಿತ್ತು. ಕಿತ್ನಾ ಛೋಟಾ ಕಮ್ರಾ ಹೈ, ಎಷ್ಟು ಚಿಕ್ಕ ಕೋಣೆ, ಅಬ್ಬಾ ಉಸಿರು ಕಟ್ಟುತ್ತೆ. ಅಮ್ಮ ಹೊಸ ಮನೆ ತೆಗೆದುಕೊಂಡಿದ್ದಾರೆ, ಬೇಗ ಹೋಗೋಣ ಡಾರ್ಲಿಂಗ್ ಎಂದಾಗ ಓಕೆ ಚಿನ್ನ, ಕೋಣೆ ಚಿಕ್ಕದಾದರೇನು, ಅದಕ್ಕೆ ಚಿಕ್ಕದು ದೊಡ್ಡದು ಜಾಗ ಬೇಕಾ ಎಂದು ಆಕೆಯನ್ನು ಎಳೆದು ತುಟಿಗೆ ತುಟಿ ಕೊಟ್ಟು ಚುಂಬಿಸುವಾಗ ತೋ ಬೇಶರಂ ಎಂದು ಹೇಳುತ್ತಾ ಆಕೆಯು ಸ್ಪಂದಿಸುತ್ತಾಳೆ. ಸೂಟ್ಕೇಸ್ ಪ್ರೀತಿಗಿಂತ ದೊಡ್ಡದಾಗಿತ್ತು. ಅದನ್ನು ಎಳೆದುಕೊಂಡು ಕೋಣೆಗೆ ಹೋಗುವಾಗ ಅಲ್ಲಿನ ದೃಶ್ಯ ಕಂಡು ಹಿಂದೆ ಸರಿದಳು ಪ್ರೀತಿ. ಸೀಮಳೆ ಎದುರೇ, ಚೂರು ಸೆನ್ಸ್ ಬೇಡ್ವಾ, ಮದುವೆ ಆದವರ ಕೋಣೆ ಅಂತ ಗೊತ್ತಾಗಲ್ಲ, ನಾಕ್ ಮಾಡಿ ಬರಲಿಕ್ಕೇನು, ಹಳ್ಳಿ ಗಮಾರಳು, ತೂ ಮೂಡೆಲ್ಲ ಹಾಳಾಯ್ತು ಎಂದಾಗ ಸಾರಿ ಎಂದು ನುಡಿದು ಸೂಟ್ಕೇಸನ್ನು ಅಲ್ಲೇ ಬಿಟ್ಟು ಹಿಂದೆ ಹೊಲದ ಭಾಗಕ್ಕೆ ಓಡಿದಳು ಪ್ರೀತಿ. ಅದಾಕೆಯ ಹೊಂಗೆಯ ಮರ. ಅಲ್ಲಿ ಹೋಗಿ ಮನಸಾರ ಅತ್ತಳು. ಆ ಹೊಂಗೆ ಮರ ಆಕೆಗೆ ನೆರಳನಿತ್ತ ಮರ. ಆಕೆಗೆ ದಣಿವಾದಾಗ, ಬೇಸರವಾದಾಗ, ಆಯಾಸಗೊಂಡಾಗ ಅದರ ಕೆಳಗೆ ಕುಳಿತರೆ ಕನಸಿನ ಸಾಗರವನ್ನು ಕಟ್ಟಿಕೊಂಡ ಮರ. ಇದೇ ಮರದ ಕೆಳಗೆ ನೀ ನನ್ನ ಜೀವ ಎಂದು ಪ್ರೀತಿಯ ನಾಟಕವಾಡಿದ್ದ ಪ್ರೀತಂ. ಆ ವಿಶಾಲ ಮರದ ಕೆಳಗೆ ಕುಳಿತು ಪ್ರೀತಂನೊಂದಿಗೆ ಭವಿಷ್ಯದ ಬದುಕಿನ ಕನಸು ಹೆಣೆದಿದ್ದಳು ಪ್ರೀತಿ. ಬೇರೇನೂ ನನಗೆ ಬೇಡ,
ನನಗೆ ನನ್ನವ ಒಂದೇ ಒಂದು ಹಿಡಿ ಬೊಗಸೆ ತುಂಬ ಪ್ರೀತಿ ಕೊಟ್ಟರೆ ಸಾಕು. ನನಗೆ ಕಾರು, ಬಂಗಲೆ, ಚಿನ್ನ, ಒಡವೆ ನಾನು ಬಯಸಲ್ಲ. ನನ್ನ ಪ್ರೀತಮ್, ನನ್ನ ಅತ್ತೆ, ನಮ್ಮ ಪ್ರೀತಿಯ ಫಲದ ನಮ್ಮ ಮಗು ಅಷ್ಟೇ ಸಾಕು. ಒಂದು ದಿನ ಪ್ರೀತಮ್ ಕೇಳಿದ್ದನು, ನಿನಗೆ ಏನು ಬೇಕು ಬೆಂಗಳೂರಿನಿಂದ? ಏನೂ ಬೇಡಪ್ಪ, ನೀನಿರುವಾಗ ನನಗೇನು ಕಡಿಮೆ. ಬೇಗ ಬಾ, ಬರುವಾಗ ಹಸಿರು ಗಾಜಿನ ಬಳೆ ತಾರೋ ಪ್ರೀತು ಎಂದಾಗ 1 ಡಜನ್ ಹಸಿರು ಬಳೆ ತಂದು ಕೊಟ್ಟಿದ್ದ ಪ್ರೀತಮ್. ಏನು ಬೇಕು ಹೆಣ್ಣಿಗೆ? ಚಿನ್ನ, ಒಡವೆ? ಪ್ರೀತಿಯಿಂದ ಗಂಡ ಕೊಟ್ಟ ಹಸಿರು ಗಾಜಿನ ಬಳೆಗಳು. ಅದರಲ್ಲೇ ಅಡಗಿದೆ ನವಭಾವ ಜೀವ. ಸಂಸಾರದ ಸರಿಗಮ. ಕೋಪ, ತಾಪ, ನೋವು, ನಲಿವು, ಸುಖ, ಸಂತೋಷಗಳ ಸಮ್ಮಿಲನವೇ ಈ ಬಳೆಗಳು. ಅದು ಮಣ್ಣಿನದ್ದೇ, ಆದರೆ ಅದರ ಸ್ವರಗಳಲ್ಲಿ ಬದುಕಿನ ಭಾವಗಳೇ ಅಡಗಿದೆ. ತನ್ನಿನಿಯ ಬಂದಾಗ ಕೈ ತುಂಬ ಬಳೆ ತೊಟ್ಟು, ಜೇನು ಬೆರೆಸಿದ ಹಾಲ ತಂಬಿಗೆ ಹಿಡಿದು ತನಗಾಗಿ ಕೊಟ್ಟಾಗ ಬಳೆ ತುಂಬಿದ ಕೈಗಳ ಸ್ಪರ್ಶಿಸುತ್ತಾ ಬಳೆಗಳನ್ನು ತಾಗಿಸಿ ಕಿಣಿಕಿಣಿ ಎಂಬ ಶಬ್ದ ಮಾಡಿದಾಗ ಆ ಬಳೆಗಳು ಹೇಳುತ್ತಾವೆ, ಓ ನಲ್ಲೆ, ನಾನು ನಿನ್ನವನು, ಸದಾ ನಿನ್ನವನು, ನಿನ್ನೆ ಪ್ರೀತಿಸುವೆ ಎಂದು. ಸುಮ್ಮನೆ ಹೇಳ್ತಾರಾ ಹಸಿರು ಗಾಜಿನ ಬಳೆಗಳೇ ಸ್ತ್ರೀಕುಲದ ಶುಭ ಸ್ವರಗಳೇ ಅಂತ ಮಾಂತ್ರಿಕತೆ ಅದಕ್ಕಿದೆ. ಆದರೆ ನಾನು ಸೋತೆನ ಪ್ರೀತಮ್ನನ್ನು ಸೆಳೆಯುವಲ್ಲಿ? ಅಥವಾ ನನ್ನ ಪ್ರೀತಿಗೆ ಆತ ಅರ್ಹನೇ? ಹೃದಯ ಒಡೆಯಿತು, ಚೂರಾಗಿತು. ಆತನ ಮೇಲೆ ಜಿಗುಪ್ಸೆ ಮೂಡಿತು, ಒಳ ಮನಸ್ಸು ಕೇಳಿತು. ಮುನಿಸು ತರವೇ ಮುಗುದೆ. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.